ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ನಾಳೆ ಮೇ 31 ಬಹಳ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಶಕ್ತಿಶಾಲಿಯಾಗಿರುವಂತಹ ಜ್ಯೇಷ್ಠ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ, ಲಾಭ, ಶಾಂತಿ, ನೆಮ್ಮದಿ, ಸೌಕರ್ಯದ ಒಂದು ವಿಶೇಷವಾದ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಕಷ್ಟಗಳೆಲ್ಲ ದೂರವಾಗುತ್ತೆ, ಹಣದ ಲಾಭ ಶುರುವಾಗುತ್ತೆ, ಉತ್ತಮವಾದ ಜೀವನವನ್ನು ನಡೆಸ್ತೀರಾ. ಮುಂದಿನ ಜೀವನದಲ್ಲಿ ಸಂತೋಷವೇ ತುಂಬಿರುತ್ತೆ. ನೀವು ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡ್ಬೋದು. ಆಸ್ತಿ, ವಾಹನ, ಇನ್ನು ಹೆಚ್ಚಿನ ಒಂದು ಬೆಲೆ ಬಾಳುವಂತಹ ವಿಚಾರದಲ್ಲಿ ಲಾಭದಿಂದ ಕೂಡಿರುವಂತಹ ಸಮಯ. ತುಂಬ ಅದೃಷ್ಟ ಬರುತ್ತದೆ, ಸಂಪತ್ತು ತುಂಬಿರುತ್ತದೆ, ಲಾಭದ ಸಮಯ. ಒಟ್ಟಾರೆಯಾಗಿ ಹಣ ಸಂಪತ್ತು ವೃದ್ಧಿಯಾಗಬಹುದು ಖಚಿತ. ಇಲ್ಲಿಯವರೆಗೂ ಇದ್ದಂಥ ಕಷ್ಟಗಳು ಎಲ್ಲ ಮಾಯವಾಗುತ್ತೆ, ದೂರವಾಗುತ್ತೆ. ಈ ಹುಣ್ಣಿಮೆಯ ಮುಖಾಂತರ ಅದೃಷ್ಟವೇ ಬದಲಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಸಮಸ್ಯೆಗಳಿಂದ ಪರಿಹಾರ, ಶಾಂತಿ, ನೆಮ್ಮದಿಯ ಜೀವನ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಮಸ್ಯೆಗಳು ನಿರ್ವಹಣೆ ಆಗುವಂತಹ ಯೋಗ ಬಂದಿದೆ. ಈ ಯೋಗ ನಿಮ್ಮ ಜೀವನಕ್ಕೆ ಹಲವಾರು ವಿಚಾರಗಳಲ್ಲಿ ತುಂಬ ಕಾಳಜಿ, ಶಾಂತಿ, ನೆಮ್ಮದಿಯನ್ನು ತರ್ತಕ್ಕಂತಹ ಸಮಯ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಮನೆ, ಮನಸ್ಸು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಇರುತ್ತೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಲಾಭದ ಸಂಪೂರ್ಣವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಕಾಳಜಿ ವಹಿಸುವಂತಹ, ವಾದ ವಿವಾದಗಳು ಬಗೆಹರಿಯುವಂತಹ, ಯಾವುದೇ ಕಾರಣಕ್ಕೂ ಸೋಲನೆ ಅನುಭವಿಸದೆ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ. ಲಾಭದ ಯೋಗ ಪ್ರಾಪ್ತಿಯಾಗುತ್ತಿರುವುದರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂಪತ್ತಿಗೆ ಕೊರತೆ ಇರೋದಿಲ್ಲ. ಶಾಂತಿ, ನೆಮ್ಮದಿಯ ಜೀವನ ಶುರುವಾಗುತ್ತೆ. ಹಣದ ಸುರಿಮಳೆ ಸುರಿಯುತ್ತೆ. ಯಾವುದೇ ಲಾಭದಾಯಕ ವ್ಯಾಪಾರ ಮಾಡಿದರೆ ಹಣದ ಮಳೆಯಾಗುತ್ತದೆ. ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತೀರಾ. ವಾಹನ ಖರೀದಿ ಮಾಡಲು ಬಯಸಿದರೆ ತುಂಬ ಶಕ್ತಿಶಾಲಿ ಸಮಯ. ಈ ಹುಣ್ಣಿಮೆಯಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಹಣ, ಸಂಪತ್ತು, ಆಸ್ತಿ ವೃದ್ಧಿಯಾಗುವ ಯೋಗ ಕೂಡಿ ಬರುತ್ತದೆ. ಒಟ್ಟಾರೆಯಾಗಿ ರಾಶಿ ಜನರಿಗೆ ಇಷ್ಟು ದಿನ ಇದ್ದಂಥ ಕಷ್ಟ, ನಷ್ಟ, ನೋವು, ಚಿಂತೆಗಳು ದೂರವಾಗುತ್ತದೆ. ನೀವು ಅದ್ಭುತವಾದ ಜೀವನವನ್ನು ನಡೆಸ್ತೀರಾ. ಇದಕ್ಕೆಲ್ಲ ಇನ್ನು ಮುಂದೆ ಕಾರಣ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ, ಗ್ರಹಗಳ ಚಲನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜಯೋಗದಿಂದ ಕೂಡಿರುವಂತಹ ಜೀವನ ನಿಮಗೆ ಸಿಗೋದ್ರಿಂದ ವೃದ್ಧಿಯಾಗುವಂತಹ ಐಶ್ವರ್ಯವನ್ನ ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಕಷ್ಟಗಳು ದೂರವಾಗುತ್ತೆ. ಇನ್ನು ಮುಂದೆ ವ್ಯಾಪಾರ ವ್ಯವಹಾರದಲ್ಲಿ ಸಂಪತ್ತನ್ನ ಬರ್ಮಾಡ್ಕೊಳ್ತೀರಾ, ಅದೃಷ್ಟವನ್ನ ಕಂಡುಕೊಳ್ತೀರಾ. ಆರ್ಥಿಕ ಸ್ಥಿತಿಯು ಹಿಂದಿಗಿಂತ ಹುಣ್ಣಿಮೆಯ ನಂತರ ಇನ್ನಷ್ಟು ಬಲವಾಗುತ್ತೆ, ಅನುಕೂಲವಾಗಿರುತ್ತೆ. ವಿವಿಧ ಮೂಲಗಳಿಂದ ಆದಾಯ ಬರುತ್ತೆ. ವಿದ್ಯಾಭ್ಯಾಸ, ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರವಾದ ಪರಿಸ್ಥಿತಿ. ಅದೃಷ್ಟದಿಂದ ನಿಮ್ಮ ಜೀವನದಲ್ಲಿ ಒಂದು ತಾಯಿ ಅನುಗ್ರಹವನ್ನ ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನ ಕಂಡುಕೊಳ್ತೀರಾ, ಅಷ್ಟ ಐಶ್ವರ್ಯವನ್ನ ಬರಮಾಡ್ಕೊಳ್ತೀರಾ. ವಿಶೇಷವಾಗಿ ಆದಾಯದ ಮೂಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಆಸೆ, ಕನಸುಗಳು ನನಸಾಗುತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಸಂತೋಷದ ಜೀವನವನ್ನು ನಡೆಸ್ತೀರಾ. ನಿಮ್ಮ ಆರೋಗ್ಯದ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಪರಿಹಾರ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ನಿಮಗೆ ಸಿಗುವಂತಹ ಸಮಯ. ಲಾಭವನ್ನು ಕಂಡುಕೊಂಡು ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ತುಂಬ ಲಾಭ ಸಿಗುತ್ತೆ. ವಿಶೇಷವಾಗಿ ಹಣದ ಸುರಿಮಳೆ ಸುರಿಯುತ್ತದೆ. ಈ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಕಲ ದೋಷಗಳು ದೂರವಾಗುತ್ತೆ. ಶತ್ರುಗಳ ಕಾಟದಿಂದ ಪರಿಹಾರ ಸಿಗುತ್ತೆ. ವ್ಯಾಪಾರ ವ್ಯವಹಾರವನ್ನು ಹೊಸದಾಗಿ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಹಣದ ಸುರಿಮಳೆಯಾಗುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ಸಮಸ್ಯೆಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸುವಂತಹ ಮನಸ್ಥಿತಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಏನೇ ಮಾಡಬೇಕು ಅಂತಂದ್ರೂ ಕೂಡ ಒಬ್ಬ ಒಳ್ಳೆಯ ವ್ಯಕ್ತಿ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತಾರೆ. ಅವರು ದೇವರ ಆಶೀರ್ವಾದದ ಮೂಲಕ ನಿಮ್ಮ ಜೀವನಕ್ಕೆ ಕಾಲಿಡ್ತಾರೆ. ನಿಮ್ಮ ಜೀವನ ಪರ್ಯಂತ ವಿಶೇಷವಾಗಿ ಪ್ರತಿಫಲವನ್ನು ಅನುಭವಿಸ್ತಾ ಹೋಗ್ತೀರಾ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ರಾಜವೈಭೋಗದಿಂದ ಕೂಡಿರುವಂತಹ ನೆಮ್ಮದಿಯ ಜೀವನವನ್ನು ಶುರು ಮಾಡ್ತೀರಾ. ಇನ್ನು ಮನೆಯಲ್ಲಿ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ. ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುವಂತಹ ಸಮಯ. ಹಣ ಹುಡುಕಿಕೊಂಡು ನಿಮ್ಮನ್ನು ಬರುತ್ತದೆ. ಮನೆ ಬಾಗಿಲಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಕೋಟ್ಯಾಂತರ ರೂಪಾಯಿ ಲಾಭದ ವ್ಯವಹಾರ ಕೈ ಸಿಗುತ್ತೆ. ಏಕೆಂದರೆ ಹೊಸದಾದ ಟೆಂಡರ್ ಅಥವಾ ಹೂಡಿಕೆ ಮಾಡಿದರೆ ಅದರಿಂದ ನಿಮಗೆ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಅನ್ನೋದು ಬರೋದಿಲ್ಲ. ಒಟ್ಟಾರೆಯಾಗಿ ರಾಶಿಯವರಿಗೆ ಇದಕ್ಕೆಲ್ಲ ಕಾರಣ ಅಂತ ಅಂದರೆ ಈ ಹುಣ್ಣಿಮೆಯಿಂದ ಬರ್ತಕ್ಕಂಥ ಗ್ರಹಗಳ ಸಂಚಾರ ಹಾಗೂ ದೇವರ ನೇರವಾದ ಆಶೀರ್ವಾದ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೇಷರಾಶಿ, ಸಿಂಹ ರಾಶಿ, ಮಿಥುನ ರಾಶಿ, ವೃಷಭ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.